ಹೌದು ಸರ್, ಇವತ್ತು ಬಿಜೆಪಿ ಪಕ್ಷ ಬಲವಾಗಿ ಬೆಳೆದಿದೆ. ಸಾಕಷ್ಟು ಅವಕಾಶಗಳನ್ನು ಸಾಕಷ್ಟು ಶಾಸಕರಿಗೆ ತಂದುಕೊಟ್ಟಿದೆ. ರಾಜ್ಯದಲ್ಲಿ ಭದ್ರ ಬುನಾದಿ ಆಗಿದೆ. ಆದರೆ ಅವತ್ತಿನ ದಿವಸಕ್ಕೆ ಏನೇನೂ ಇರಲಿಲ್ಲ, ಕೈಯಲ್ಲಿ ದುಡ್ಡು ಕೂಡ ಇಲ್ಲದೇ ಇರೋಂಥದ್ದು. ಅಂದರೆ ನೀವೇ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ಯಾರು ದುಡ್ಡು ಕೊಡಬೇಕು, ಪ್ರಚಾರಕ್ಕೂ ಕೂಡ ಖರ್ಚು ಮಾಡೋಕ್ಕೆ ದುಡ್ಡಿರಲಿಲ್ಲ ಅನ್ನುವಂಥ ಸಂದರ್ಭ. ಅಂಥ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಮತ್ತು ನಿಮ್ಮ ಒಂದು ಸಹಕಾರ ಹೇಗಿತ್ತು, ಒಡನಾಟ ಹೇಗಿತ್ತು? ಆ ರೀತಿ ಎಲ್ಲ ರೀತಿಯ ಸಹಕಾರ ಅನಂತಕುಮಾರ್ ಕೊಡ್ತಾ ಇದ್ದರು. ಇವತ್ತು ನಾನು ಬಿಳಿ ಬಟ್ಟೆ ಹಾಕ್ಕೊಂಡಿದ್ರೆ ಕಾರಣ ಕೋಡೆ ಆ ಸಂಸ್ಥೆಯವರು. ನಾವು ಹಣಕಾಸು ಬೇಕು ಅಂತ ಹೇಳಿದಾಗ ಅನೇಕ ಸಂದರ್ಭದಲ್ಲಿ ನಾನು ಅನಂತಕುಮಾರ್ ಅವ್ರ ಮನೆಗೆ ಹೋಗ್ತಾ ಇದ್ದು. ಅವ್ರು ಒಂದು ದಿವಸ ಸಲಹೆ ಕೊಟ್ಟರು, ನೀವು ಬಂದಾಗ ಒಂದು ಯಾವುದಾದ್ರು ಒಂದೇ ಥರ ಬಟ್ಟೆ ಹಾಕ್ಕೊಂಬಂದ್ರೆ ತಕ್ಷಣ ಗುರುತಿಡ್ದು ಒಳಗೆ ಕರೆಯೋಕ್ಕಾಗತ್ತೆ ಅಂತೇಳಿ. ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದು. ಆ ಕಾಲದಲ್ಲಿ 1-2 ಲಕ್ಷ ಕೊಟ್ಟರೆ ಅದು ಕೋಟಿಗಟ್ಟಲೆ ಬೆಲೆ ಬಾಳ್ತಾ ಇತ್ತು. ಆ ರೀತಿ ಸಹಕಾರವನ್ನು ಅವ್ರು ಕೊಟ್ಟರು. ಅವರು ಹೇಳಿದ ಮೇಲೆ ನಾನು ಎಲ್ಲ ಸಂದರ್ಭದಲ್ಲೂ ವೈಟ್ ಸಫಾರಿ ಹಾಕೊಳ್ಳೋಕೆ ಶುರು ಮಾಡಿದೆ. ಓಕೆ, ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳಾದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶ ಸಿಗಲಿಲ್ಲ. ಯಾಕಂದರೆ ಜೀವನನೂ ಹೋರಾಟ, ರಾಜಕೀಯನೂ ಹೋರಾಟ ಅನ್ನೋ ಥರ ಆಯಿತು, ಅನಿವಾರ್ಯ ಆಯಿತು. ಆ ಸಂದರ್ಭದಲ್ಲಿ ಸಂದರ್ಭ ತಕ್ಕಂತೆ ಕೆಲಸ ಮಾಡೋಕ್ಕೆ ಅವಕಾಶ ಆಯಿತು. ಮುಖ್ಯಮಂತ್ರಿ ಆಗು ಸಹ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಇವತ್ತೇನು ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿದ್ದರೆ ನನಗೆ ಈಗಲೂ ನೆನಪು ಮಾಡಿಕೊಡ್ತಾನೆ ಆ ಭಾಗ್ಯಲಕ್ಷ್ಮಿ ಯೋಜನೆ. ಇವತ್ತು ಕೋಟ್ಯಾಂತರ ಜನ ಹೆಣ್ಣು ಮಕ್ಕಳಿಗೆ ಇವತ್ತೇನಾದರೂ ಸವಲತ್ತು ಸಿಕ್ಕಿದ್ರೆ ಅವತ್ತು ನಾನು ತಂದಂಥ ಭಾಗ್ಯಲಕ್ಷ್ಮಿ ಯೋಜನೆ ಬಡವರಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡುವಂಥ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು ನಾನು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ. ಅದನ್ನು ಸದುಪಯೋಗ ಮಾಡಿಕೊಂಡು ಜನರ ಕಲ್ಯಾಣಕ್ಕೋಸ್ಕರ ಹಗಲು ರಾತ್ರಿ ಕೆಲಸ ಮಾಡೋದು. ನಾವು ಹಾಸ್ಟೆಲ್ನಲ್ಲಿದ್ದರೆ ಬ್ಯಾಂಗ್ಳೂರಲ್ಲಿದ್ದಾಗ ನಮ್ಮನ್ನೊಂದ್ಸರಿ ಅವಾಗ ವಿಧಾನಸೌಧ ಲೈಟಿಂಗ್ ಎಲ್ಲ ಅರೇಂಜ್ಮೆಂಟ್ ಇರ್ತಿತ್ತು. ನಾನು ಪದ್ಮಕ್ಕ ಹೀಗೆ ಉಮಾ ಎಲ್ಲ ಬಂದಿದ್ರು ಇವರು ಹಾಗೆ ಹುಲ್ಲಾಸನ ಮೇಲೆ ಕೂತಿದ್ವಿ. ಅಪ್ಪ ಅವಾಗ ಇವನ್ ಆಪೋಸಿಷನ್ ಲೀಡರ್ ಕೂಡ ಇರಲಿಲ್ಲ. ಅವ್ರ ಗಟ್ಟಿತನ ಗುರಿ ಹೇಗಿತ್ತು ಅಂದ್ರೆ ಮೇಲ್ಗಡೆ ಮೆಟ್ಲು ತೋರಿಸಿ ಒಂದ್ ದಿವಸ ನಾನು ಅಲ್ಲಿ ಕೂತು ಕೆಲಸ ಮಾಡ್ತೀನಿ ರಾಜ್ಯಕ್ಕೆ ಅಂತ ಹೇಳಿದ್ವಿ. ನನಗೆ ನಿಜವಾಗ್ಲೂ ಅವಾಗ ಏನ್ ಹೇಳ್ತಿದ್ರೆ ಅಪ್ಪಾಜಿ ಅಂತ ಅರ್ಥ ಆಗಿರಲಿಲ್ಲ. ಆದ್ರೆ ಇವ್ರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಅವರಲ್ಲಿ ಕೂತಾಗ ಅಪ್ಪನ ಗುರಿ ಹೇಗಿದೆ ಬದುಕಿನಲ್ಲಿ, ಅದು ಬಹುಶಃ ತುಂಬಾ ನಿಶ್ಚಲವಾದ ಇದು ಅಂತ ಅನ್ಕೊಳ್ತೇನೆ. ಹಾಗೆ ಅವರು ಎಲೆಕ್ಷನ್ ಇನ್ನು DCM ಆಗ್ಲಿಕ್ಕೆ ಮುಂಚೆ ತುಂಬಾ ಜನ ಮನೇಲಿ ಬಂದಿದ್ರು. ಹೀಗೆ ಎಲೆಕ್ಷನ್ನು ಎಲ್ಲ ಕೆಲಸ ನಡೀತಾ ಇತ್ತು. ಅವಾಗ ಹೀಗೆ ತುಂಬಾ ಜನ ಅವರು ವೆಲ್ವಿಷರ್ಸ್ ಕೂಡ ಇದ್ರು. ನನ್ನ ಹತ್ರ ಅರುಣ, ನಾನು ಬದುಕಿನಲ್ಲಿ ಒಂದು 6 ತಿಂಗಳಾದ್ರೂ ನಾನು CM ಆಗಿ ಇಡೀ ರಾಜ್ಯಕ್ಕೆ ಏನೇನು ಕೆಲಸ ಮಾಡಬೇಕು ಮಾಡಿ ಮುಗಿಸ್ಕೊಂಡು ಕೆಳಗಿಳಿಬೇಕು ಅಂತ ಆಸೆ ಇದೆ. ಒಟ್ಟು ಆ ಕುರ್ಚಿ ಸಿಕ್ಕರೆ ಮಾತ್ರ ನಾನು ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿದ್ರು. ಅವ್ರು ಅದನ್ನು ಮಾಡಿ ತೋರಿಸಿದ್ದು ನಮ್ಗೆ ಈಗಲೂ. ಹೌದು. ಜೊತೆಗೆ ಕೆಲವೊಂದು ನೀವು ಹೇಳ್ತಾ ಇದ್ರಿ, ಒಂದು ಗಟ್ಟಿ ನಿರ್ಧಾರಗಳಿತ್ತು ಅಪ್ಪಾಜಿ ಹತ್ರ ಅಂತ ಅಂದ್ಬಿಟ್ಟು. ಸೊ ಆ ಗಟ್ಟಿ ನಿರ್ಧಾರಗಳನ್ನು ಫುಲ್ ಪ್ರಮಾಣದಲ್ಲಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ರಾಜ್ಯಕ್ಕೆ ಕೊಡುವಂಥ ಒಂದು ಕೆಲಸಕ್ಕೆ ಆಗಲಿಲ್ವೇನೋ ಅಂತಂದರೆ ಎಷ್ಟೋ ಕಲ್ಲುಗಳು ಬೀಳ್ತಾ ಬಂತು ಅಂತ. ಪ್ರತಿ ಹೆಜ್ಜೆನಲ್ಲೂ ಪ್ರತಿ ಸಲ ಮುಖ್ಯಮಂತ್ರಿ ಆದಾಗಲೂ ಕೂಡ ಬಹಳ ಚಾಲೆಂಜ್ಗಳು ಎದುರಾಯಿತು ಅಂತೇಳಿ. ಬಟ್ ನಾವು ಅನ್ಕೊಳ್ಳುವಂಥದ್ದು ಬಹುಶಃ ಮುಂದೆ ಯಾರೇ ಒಬ್ಬ ಮುಖ್ಯಮಂತ್ರಿ ಆದರೂ ಕೂಡ ಹೇಗೆ ಕೆಲಸ ಮಾಡಬೇಕು ಅಂದರೆ ಯಡಿಯೂರಪ್ಪನವ್ರ ರೀತಿ ಅಂತ. ನಾನು ಅಪ್ಪಾಜಿಗೆ ಯಾವಾಗಲೂ ಹೇಳ್ತಿದ್ದೆ, ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿದ್ರು ಅಂತ ಹೇಳ್ತಾ ಇರ್ತೇವೆ. ಹಾಗೇನೆ ಅಪ್ಪಾಜಿನೂ ಕೂಡ ಅದರಲ್ಲಿ ತುಂಬ ದೊಡ್ಡ ರೋಲ್ ಇದೆ. ಹಾಗಾಗಿ ಅವ್ರು ಕಡಿಮೆ ಸ್ಪ್ಯಾನ್ ಇದ್ರೂ ಕೂಡ ಬಹುಶಃ ಇಡೀ ರಾಜ್ಯ ಎಲ್ಲ ಬೇರೆ ರಾಜ್ಯರು ಕೂಡ ಅವ್ರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದಾರೆ. ಭಾಳಷ್ಟು ಉದಾಹರಣೆ. ಯಾಕೆಂದ್ರೆ ನಾನು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಇದ್ದಾಗ ಡೆಲ್ಲಿಗೆ ನಾನು ತುಂಬ ಮೀಟಿಂಗ್ ಹೋಗ್ತಾ ಇದ್ದಾಗ ಬಹಳಷ್ಟು ಜನ ಕಾಂಗ್ರೆಸ್ ಇವರೇ ಪುರಂದರೇಶ್ವರಿ ಇರ್ಬೋದು, ಅವರೆಲ್ಲ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ತಿಳ್ಕೊಂಡು ನಾನು ಅವ್ರಿಗೆ ಡೀಟೇಲ್ಸ್ ಕೊಡಿಸ್ಕೊಟ್ಟಿದ್ದೀನಿ. ಈಗ ಅವರು BJPನಲ್ಲಿ ಇರ್ಬೋದು. ಆದರೆ ಅವಾಗಲೇ ಅವರು ಆಂಧ್ರದಲ್ಲಿ ಅದನ್ನು ಬೇರೆ ರೀತಿಯಲ್ಲಿ ಏನು ಇಂಪ್ಲಿಮೆಂಟ್ ಮಾಡಬೇಕು ಹೀಗೆ ರೋಲ್ ಮಾಡೆಲ್ ಆಗಿ ಅವರು ಕೆಲಸ ಮಾಡೋದು. ಹಾಗಾಗಿ ಎಷ್ಟು ಕಡಿಮೆ ಅವಧಿಗಿದ್ದಾರೆ ಅನ್ನೋಕ್ಕಿಂತ ಎಷ್ಟು ಬಾರಿ ಆಗಿದ್ದಾರೆ ಅನ್ನೋದಕ್ಕಿಂತ 20-25 ವರ್ಷ ಸತತವಾಗಿರೋ ಮಿನಿಸ್ಟ್ರುಗಳು ಕೂಡ ಮಾಡ್ಲಿಕ್ಕಾಗದೇ ಇರುವಂಥ ಕೆಲಸನ ಮಾಡಿದ್ದಾರೆ ಅನ್ನೋ ಸಂತೋಷ ಇದೆ. ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ವಿರೋಧ ಪಕ್ಷದ ಯಡಿಯೂರಪ್ಪನವರನ್ನ ಕೂಡ ಈ ರಾಜ್ಯ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ವಿರೋಧ ಪಕ್ಷಕ್ಕೆ ಒಂದು ಗತ್ತು ಗಾಂಭೀರ್ಯವನ್ನ ತಂದುಕೊಟ್ಟಿದ್ದು ನಿಮ್ಮ ಮಾತುಗಳು. ಸೊ ಆ ನಿಮ್ಮ ಮಾತು, ಹೋರಾಟ ಮತ್ತೆ ನಿಮ್ಮ ಒಂದು ಭಾಷಣಗಳಿದಾವಲ್ಲ, ಅದು ಇವತ್ತಿಗೂ ಕೂಡ ಯಾರೂ ಕೂಡ ಅದನ್ನ ಫಾಲೋ ಮಾಡೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನಾನಿದ್ದ ಮನೆಯಲ್ಲಿ ಅನಂತಕುಮಾರ್ ಅವರು ಕೆಳಗಡೆ ಇರ್ತಾಯಿದ್ರು, ಮೇಲ್ಗಡೆ ಮನೇಲಿ ನಾನು ಇರ್ತಾ ಇದ್ದೆ. ಪ್ರತಿನಿತ್ಯ ಬೆಳಗ್ಗೆ 8:30-9 ಗಂಟೆ ಒಳಗೆ ಅವರ ಶ್ರೀಮತಿಯವ್ರ ತೇಜಸ್ವಿನಿ ಅಂತ ಅವರು ತಿಂಡಿ ಮಾಡಿ ಬಡಿಸಿ ಕಳಿಸ್ಕೊಡ್ತಾ ಇದ್ದರು. ಹಿಂಗೆ ವರ್ಷಾನುಗಟ್ಟಲೆ ನಾನು ಅನಂತಕುಮಾರ್ ಅವ್ರ ಶ್ರೀಮತಿಯವರು ಒಟ್ಟಾಗಿರೋದಕ್ಕೆ ಅವಕಾಶ ಸಿಕ್ತು.
ಅದು ಅನಂತಕುಮಾರ್ ಅವರ ಪ್ರೇರಣೆ, ಸಹಕಾರ, ಬೆಂಬಲ ಇವತ್ತೇನಾದರೂ ಇವಾಗ ಸ್ಥಾನಮಾನಗಳು ಸಿಕ್ಕಿದರೆ ಅದಕ್ಕೆ ಮೂಲ ಕಾರಣ ನಮ್ಮ ಅನಂತಕುಮಾರ್ ಅಂತ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಸ್, ಗೊತ್ತಾಗ್ತಾ ಇದೆ. ಅನಂತಕುಮಾರ್ ಅವ್ರನ್ನ ತುಂಬ ಮಿಸ್ ಮಾಡ್ಕೊತಿದ್ದೀರಾ ನೀವು. ಹೌದು, ನಿಮ್ಮ ಸ್ನೇಹನ ಕೂಡ ನಾವು ನೋಡಿದ್ದೀವಿ. ಸೊ ವಿರೋಧ ಪಕ್ಷದ ನಾಯಕ ಒಬ್ಬ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಿಲ್ಲ. ಬಹಳ ಮುಖ್ಯವಾಗಿ ಒಂದು ಮಾತು ನಿಮ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಅನಂತಕುಮಾರ್ ಅವರು ಯಾರೋ ಒಬ್ಬರು ಅವರ ಹತ್ರದ ಜ್ಯೋತಿಷ್ಯರು ಹೇಳಿದರು, ಇಷ್ಟನೇ ತಾರೀಕು ಇಂಥ ತಿಂಗಳಲ್ಲಿ ನೀವು ತೀರ್ಕೊಂತೀರ ಅಂತ. ಅದು ಅನೇಕ ಬಾರಿ ನಮ್ಗೆ ಹೇಳೋರು. ಆದರೆ 100ಕ್ಕೆ 100 ಅವ್ರು ಹೇಳೋದೇ ಸತ್ಯ ಆಯಿತು. ಅದೇ ರೀತಿ ಅವ್ರು ತೀರ್ಕೊಂಡ್ರು. ನಾವು ಅವ್ರ ಮನೆಯಲ್ಲಿ 2-3 ದಿವಸ ಅಲ್ಲೇ ಇದ್ದು, ಅದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಬಂದು ಸ್ವಾಂತನ ಹೇಳೋದ್ರು. ಇವತ್ತು ನೆನಪಿದೆ. ಹೀಗೆ ಘಟನಾವಳಿಗಳು ನೆನಪು ಮಾಡ್ತಾ ಹೋದರೆ ಭಾಳಷ್ಟು ಸಂಗತಿಗಳು ನೆನಪು ಬರುತ್ತೆ. ಸರಿ ಮೇಡಮ್, ಇವಾಗ ಹೇಳ್ತಿದ್ವಿ ತುಂಬ ಬ್ಯುಸಿ ಶೆಡ್ಯೂಲ್ನಲ್ಲಿ ಇರ್ತಾಯಿದ್ರು ಅಪ್ಪಾಜಿ ಅಂತ ಹೇಳ್ಬಿಟ್ಟು. ಸೊ ಇದ್ರ ನಡುವೆ ನಾನು ಕೇಳ್ಪಟ್ಟೆ, ಅಷ್ಟೇ ಎಜುಕೇಷನ್ಗಳು, ನಿಮ್ಮ ಎಜುಕೇಷನ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟು ಕಾಳಜಿಯನ್ನು ಮಾಡಿದ್ದಾರೆ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂಗೆ ಪದ್ಮಾವತಿ ಮೇಡಮ್ ಅವ್ರದ್ದು ಒಂದು ಇನ್ಸಿಡೆಂಟ್ ಇತ್ತಂತೆ. ಅವರ ಒಂದು ಕಾಲೇಜ್ ರಿಸಲ್ಟ್ನ ಕೇಳಲಿಕ್ಕೆ ಸರ್ ಕಾಯ್ತಾ ಇದ್ದಂಥದ್ದು. ಯಾವ ಸಂದರ್ಭ ಮೇಡಮ್ ಅದು? ಯಾವ ಥರ ಕಾಳಜಿ ಮಾಡ್ತಿದ್ರು ನಿಮ್ಮ ಎಜುಕೇಷನ್? ಮಕ್ಕಳಿಗೂ ಅವರವರ ಆಸಕ್ತಿ ತಕ್ಕ ಹಾಗೆ ಏನು ಸಬ್ಜೆಕ್ಟ್ ಇಷ್ಟಪಡ್ತಾರೋ ಅದನ್ನ ತುಂಬಾ ಪ್ರೀತಿಯಿಂದ ಓದಿಸಿ ನಮ್ಗೆ ಎಜುಕೇಶನ್ ಕೊಡಿಸಿದ್ದಾರೆ. ಆಮೇಲೆ ಎಲ್ಲ ಮಕ್ಕಳ ಬಗ್ಗೆನೂ ಅದೇ ಕಾಳಜಿ ಇತ್ತು ಅವ್ರಿಗೆ. ಈ ಸಂದರ್ಭದಲ್ಲಿ ಒಂದು ಘಟನೆ ಹೇಳಬೇಕು ಅಂದ್ರೆ, ಅವರು ರಾಜಕಾರಣದ ಮಧ್ಯೆನೂ ಕುಟುಂಬಕ್ಕೆ, ಮಕ್ಕಳಿಗೆಲ್ಲ ತುಂಬಾ ಒಳ್ಳೆ ರೀತಿ ನಮ್ಮನ್ನ ಕರ್ಕೊಂಡು ಹೋದ್ರು. ಯಾವ ಜವಾಬ್ದಾರಿನೂ ಬೇರೆಲ್ಲ ಒಂದು ಸಾಮಾನ್ಯ ಕುಟುಂಬದಲ್ಲಿ ಏನು ನಡೆಯುತ್ತೋ ಅದಕ್ಕಿಂತ ಒಂದು ತೂಕ ಜಾಸ್ತಿನೇ ನಮಗೆ ಅವರು ಪ್ರೀತಿ ಕಾಳಜಿನ ತೋರಿಸಿದ್ದಾರೆ ಅಂತ ನಾನು ಈ ಟೈಮಲ್ಲಿ ಹೇಳಕ್ ಆಸೆ ಪಡ್ತೇನೆ. ನನ್ನ PUC ಸೆಕೆಂಡ್ ಇಯರ್ PUC ರಿಸಲ್ಟ್ ಬಂದಿತ್ತು. ಸಂಜೆ ಸಮಯ ಅದು. ಯಾರೋ ಬಂದ್ಬಿಟ್ಟು ಅಪ್ಪಾಜಿ ಅವ್ರಿಗೆ ಹೇಳಿದ್ರು. ಆಗ ಅಪ್ಪಾಜಿ ಅವ್ರು ಶಿಕಾರ್ಪುರದ MLA ಇದ್ರು. ನಾ ಅಲ್ಲಿ ಶಿಕಾರ್ಪುರದಲ್ಲಿ ಇದ್ವಿ, ನಾವೆಲ್ಲ ವಾಸ ಇದ್ವಿ. ಆಗ ಬಂದು ಹೇಳಿದ ತಕ್ಷಣ ಅವನಿಗೆ ಹೋಗ್ಬಿಟ್ಟು ನನ್ನ ನಂಬರ್ ಕೊಟ್ಟು, ರಿಜಿಸ್ಟರ್ ನಂಬರ್ ನನ್ನ ಹತ್ರ ಇಸ್ಕೊಂಡು ರಿಸಲ್ಟ್ ನೋಡಕ್ ಕಳಿಸ್ಕೊಟ್ರು ಅವನನ್ನ. ನನಗೆ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಯ್ತು, ಏನ್ ರಿಸಲ್ಟ್ ಬರುತ್ತೋ. ನಾನು ಅಪ್ಪಾಜಿ ಇಲ್ದಾಗ ಮೆತ್ತಗೆ ಹೋಗಿ ರಿಸಲ್ಟ್ ನೋಡ್ಕೊಂಬರೋಣ ಅನ್ನೋ ಯೋಚನೆಲಿದ್ದೆ. ಸರಿ, ಹೋಗ್ಬಿಟ್ಟು ನಾನು ರೂಮಲ್ಲಿ ಕೂತ್ಕೊಂಡೆ. ನಾನು ರೂಮಲ್ಲಿ ಕೂತ್ರೆ ಅಪ್ಪಾಜಿ ಗೇಟ್ ಹತ್ರ ರಿಸಲ್ಟ್ಗೆ ಅಂತ ಹುಡುಗನ್ ಏನ್ ಕಳ್ಸಿಕೊಟ್ಟಿದ್ರು ಗೇಟ್ ಹತ್ರನೇ ನಿಂತ್ಬಿಟ್ಟಿದ್ದಾರೆ. ಕಾಲೇಜ್ಗೆ ಹೋಗಿ ರಿಸಲ್ಟ್ ತಗೊಂಡು ಮನೆ ಬರೋವರೆಗೂ ಸಂಜೆ ಒಂದು 6:30 ಇರ್ಬೋದು ಗೇಟ್ ಹತ್ರನೇ ನಿಂತಿದ್ರು. ಆಮೇಲೆ ನನಗೆ ಅವ್ನು ಬಂದ್ಬಿಟ್ಟು ರಿಸಲ್ಟ್ ಹೇಳಿದ್ದನು ಕಾಣಿಸ್ತು. ನಾನು ನನ್ನ ರೂಮಲ್ಲೇ ಕೂತ್ಬಿಟ್ಟಿದ್ದೀನಿ, ಹೊರಗಡೆ ಬರ್ಲಿಲ್ಲ. ಅಪ್ಪಾಜಿ ನೇರವಾಗಿ ಮೇಲೆ ನನ್ನ ರೂಮಿಗೆ ಬಂದ್ರು. ಬಂದು ಅದಾದ್ಮೇಲೆ ತಮಾಷೆ ಮಾಡಿದ್ರು, ಪದ್ಮ ರಿಸಲ್ಟ್ ಚೆನ್ನಾಗಿಲ್ಲ ಅಂತ. ಆಮೇಲೆ ಇಮಿಡಿಯೇಟ್ ಆಗಿ ಹೇಳಿದ್ರು, ಇಲ್ಲ ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ಯಾ, ಆಮೇಲೆ ನಿನ್ನನ್ನು ಹೈಯರ್ ಸ್ಟಡೀಸ್ಗೆ ಬೆಂಗಳೂರಿಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ಅವ್ರು ಜಸ್ಟ್ ಗೇಟ್ ಇಂದ ಬರೋ ಸ್ಪ್ಯಾನ್ ಅಲ್ಲಿ ಅವ್ರು ಡಿಸಿಷನ್ ತಗೊಂಡ್ಬಿಟ್ಟಿದ್ರು, ನನ್ನನ್ನು ಬೆಂಗಳೂರಿಗೆ ಹೈಯರ್ ಸ್ಟಡೀಸ್ ಕಳಿಸ್ಬೇಕು. ಆತರ ಅಪ್ಪಾಜಿ ನಿರ್ಧಾರಗಳು ಕೂಡ. ಅಂದ್ರೆ ನಿಮ್ಗೆ ಏನ್ ಹೇಳಕ್ ಆಸೆ ಪಡ್ತಿದ್ದೀನಿ ಅಂದ್ರೆ, ಅವ್ರ ನಿರ್ಧಾರ ತುಂಬಾ ಕ್ವಿಕ್ ಯಾವಾಗ್ಲೂನು. ಅದು ಯಾವಾಗ್ಲೂ ತುಂಬಾ ಕರೆಕ್ಟ್ ಆಗೇ ಇದೆ. ನಮ್ಗೆ ತುಂಬಾ ಸೂಕ್ತವಾಗಿದ್ದ ನಿರ್ಧಾರನೇ ಯಾವಾಗ್ಲೂ ತಗೊಳ್ತಿದ್ರು ಅವರು. ಹಾಗಾಗಿ ನಾವು ಅಪ್ಪಾಜಿ ಹೇಳಿದ್ರೆ ಮುಗೀತು, ಅದನ್ನ ಫಾಲೋ ಮಾಡೋದಷ್ಟೇನೆ. ಯಾಕಂದ್ರೆ ಅದು ಯಾವಾಗ್ಲೂ ಸರಿಯಾಗಿರ್ತಿತ್ತು ನಮ್ಮ ಪಾಲಿಗೆ. ಆಗಿನ ಕಾಲದಲ್ಲಿ ಕುಕ್ಕರು, ಗ್ಯಾಸ್ಗಳು ಇಲ್ಲದೆ ಇರೋ ಟೈಮಲ್ಲಿ ತುಂಬಾ ಕೆಲಸ ಇರ್ತಿತ್ತು ಮನೆಗಳಲ್ಲಿ. ಅಡುಗೆಗಳು ತುಂಬಾ ಜನ ಬರೋರು ಊಟಕ್ಕೆಲ್ಲ. ನಮ್ಮ ತಂದೆಗೆ ಅದೊಂದು ಟೆನ್ಷನ್ ಇತ್ತು. ನಾವುಗಳು ಪೂರ್ತಿ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ಬಿಟ್ರೆ, ಎಜುಕೇಶನ್ ಅಟೆಂಡೆನ್ಸ್ ಇದ್ರು ನಾವು ಇನ್ವಾಲ್ವ್ ಆಗಿದ್ರು ಕೂಡ ನಾವು ಜೊತೆಗೆ ಮಾಡ್ತಾ ಇದ್ವಿ. ತುಂಬಾ ಕೆಲಸ ಜೊತೆ ಹೊರಗೂ ಹೋಗಿ ಬರ್ತಾ ಇದ್ವಿ. ಇದ್ರ ಮಧ್ಯೆ ಅವ್ರ ಎಜುಕೇಶನ್ ಎಲ್ಲ ಹಾಳಾಗುತ್ತು ಅಂತ ಹೇಳಿ ಜೊತೆಗೆ ನಮ್ಮೆಲ್ಲರನ್ನೂ ಹೊರಗಡೆಗೆ ಹಾಕಿದ್ರು. ಮನೇಲಿ ಎಷ್ಟೇ ತೊಂದರೆ ಆದ್ರೂ ಕೂಡ 3 ಜನನ್ನು ಹೊರಗಡೆಗೆ ಓದಕ್ ಕಳ್ಸಿದ್ರು. ಪದ್ಮಕರ್ಣಕ್ಕ ಇದ್ರು ಬೆಂಗಳೂರಲ್ಲಿ ಹೋಗಿದ್ರು, ನಾನು ಮೈಸೂರಲ್ಲಿ ಹೋದೆ. ರಾಘವೇಂದ್ರ ವಿಜಯೇಂದ್ರ ಚೆನ್ನಹಳ್ಳಿಲಿದ್ರು. 5 ಜನನು ಆಗಿನ ಕಾಲದಲ್ಲೇ ಫೈನಾನ್ಷಿಯಲ್ ಕಷ್ಟಗಳಿದ್ರು ಕೂಡ ನಾವು 5 ಜನನು ಹೊರಗಡೆ ಬಿಟ್ಟು ಓದಿಸಿದ್ರು. ಅವ್ರು ಕೊಡೋ ಇಂಪಾರ್ಟೆನ್ಸ್ ಎಷ್ಟು ಎಜುಕೇಶನ್ಗೆ ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.